ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕೀರ್ತನೆಗಳು 17 ನಾವು ನೋಡುವುದಾದರೆ ಇಲ್ಲಿ ದೇವರು ಹೇಳ್ತಾರೆ, ಯೆಹೋವನೇ ನ್ಯಾಯವಾದದ್ದನ್ನು ಆಲೈಸು, ನನ್ನ ಮೊರೆಗೆ ಲಕ್ಷ್ಯವಿಡು, ನನ್ನ ಪ್ರಾರ್ಥನೆಗೆ ಕಿವಿಕೊಡು. ಅದು ಕಪಟವಾದ ಬಾಯಿಂದ ಬಂದದ್ದಲ್ಲ. ಪ್ರಿಯರೇ, ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಅಗತ್ಯಗಳೇ ನಮಗೆ ಗೋಚರವಾಗ್ತವೆ. ನಮ್ಮ ಅಗತ್ಯಗಳೇ ನಮಗೆ ಪದೇ ಪದೇ ಕಾಡುತ್ತದೆ. ನಮ್ಮ ಹೃದಯ ಬಯಸಿದ್ದು ನಮಗೆ ಬೇಕೇ ಬೇಕು ಎನ್ನುವ ಹಂತಕ್ಕೆ ನಾವು ಹೋಗ್ತೇವೆ. ಆದರೆ ಇಲ್ಲಿ ದಾವೀದನು ಬರೀತಾನೆ, ನನ್ನ ಮೊರೆಗೆ ಲಕ್ಷ್ಯವಿಡು. ದೇವಾ, ನನಗೆ ಬೇಕಾದದ್ದು, ನನಗೆ ಅಗತ್ಯವಿರುವುದು ನೀನು ಲಕ್ಷ್ಯ ಕೊಡು ಸ್ವಾಮಿ. ನಿರ್ಲಕ್ಷ್ಯ ಮಾಡಬೇಡ ದೇವರೇ, ಲಕ್ಷ್ಯ ಕೊಡು. ನನ್ನ ಪ್ರಾರ್ಥನೆಗೆ ಕಿವಿಗೊಡು. ದೇವರು ನಮ್ಮ ಪ್ರಾರ್ಥನೆಗೆ ಕಿವಿಗೊಟ್ಟರೆ ಅದ್ಭುತಗಳು ನಡೀತವೆ. ರಕ್ತ ಕುಸುಮ ಕಾಯಿಲೆ ಇದ್ದಂಥ ಹೆಣ್ಣು ಮಗಳು, ಆ ಹೆಣ್ಣು ಮಗಳಿಗೆ ಹೃದಯದಲ್ಲಿ ಒಂದು ನಂಬಿಕೆ ಇತ್ತು. ಆ ನಂಬಿಕೆ ಏನಪ್ಪ ಅಂತಂದರೆ, ವಸ್ತ್ರಗಳನ್ನು ಮುಟ್ಟಿದರೆ ಸಾಕು ನಾನು ಗುಣ ಆಗ್ತೇನೆ ಅನ್ನುವಂತಹ ಒಂದು ನಂಬಿಕೆ ಇತ್ತು. ಎಷ್ಟು ದೊಡ್ಡ ನಂಬಿಕೆ ನೋಡಿ. ಆದರೆ ಆ ಹೆಣ್ಣು ಮಗಳ ನಂಬಿಕೆಯಂತೆ ನಡೀತು. ಕಾರಣ ಏನು ಗೊತ್ತಾ? ದೇವರು ಆಕೆಯ ಪ್ರಾರ್ಥನೆಯನ್ನು ಅಲಕ್ಷ್ಯ ಮಾಡಲಿಲ್ಲ. ಆಕೆಯ ಪ್ರಾರ್ಥನೆಯನ್ನು ಗಮನದಲ್ಲಿಟ್ಟುಕೊಂಡರು ಅನ್ನುವುದಕ್ಕಿಂತ ಕಿವಿಗೊಟ್ಟರು. ಅದು ಕಪಟವಾದ ಬಾಯಿಂದ ಬಂದಂಥದ್ದಲ್ಲ ಅನ್ನುವಂಥದ್ದನ್ನು ನಾನು ನೀವು ಇವತ್ತು ಅರ್ಥ ಮಾಡಿಕೊಳ್ಳಬೇಕಾಗಿದೆ. 17ನೇ ಕೀರ್ತನೆ 6 ನಾನು ನೋಡುವುದಾದರೆ, ಅಂಥ ಕಷ್ಟದಲ್ಲಿ ನಾನು ಯೆಹೋವನಿಗೆ ಮೊರೆಯಿಟ್ಟೆನು. ಮರಣಕರವಾದಂಥ ಕಷ್ಟದಲ್ಲಿ, ಪಾತಾಳ ಪಾಶಗಳು ನನ್ನನ್ನು ಆವರಿಸಿದಂಥ ಸಂದರ್ಭದಲ್ಲಿ, ನಾಶ ಪ್ರವಾಹಗಳು ನನ್ನನ್ನು ನಡೆಸಿದಂಥ ಸಮಯದಲ್ಲಿ, ಮೃತ್ಯು ಪಾಶಗಳು ನನ್ನನ್ನು ಬಂದು ಸುತ್ತಲೂ ಸುತ್ತಿಕೊಂಡಂಥ ಸಂದರ್ಭದಲ್ಲಿ, ಮರಣಕರವಾದಂಥ ಉರುಳುಗಳು ನನ್ನೆದುರಿಗೆ ಬಂದು ನಿನ್ನಂಥ ಸಂದರ್ಭದಲ್ಲಿ, ಆ ಗಾಢಾಂಧಕಾರವಾದ ಕಷ್ಟಗಳಲ್ಲಿ ನಾನು ಯೆಹೋವನಿಗೆ ಮೊರೆಯಿಟ್ಟೆನು. ಬದುಕು, ಈ ಬದುಕೇ ಸಾಕು ಎನ್ನುವ ಹಂತದಲ್ಲಿಯೂ ಸಹ ನಾನು ಯೆಹೋವನಿಗೆ ಮೊರೆಯಿಟ್ಟೆನು. ಯೆಹೋವನಿಗೆ ಮೊರೆಯಿಟ್ಟಾಗ ನನ್ನ ದೇವರನ್ನು ಪ್ರಾರ್ಥಿಸಿದೆನು ನಾನು. ಆತನು ತನ್ನ ಮಂದಿರದಲ್ಲಿ ನನ್ನ ಶಬ್ದವನ್ನು ಕೇಳಿದನು. ನನ್ನ ಕೂಗು ಆತನ ಸನ್ನಿಧಿಗೆ ಸೇರಿ ಕೇಳಿಸಿತು. ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾರೆ, ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡ್ತಾರೆ, ನಮ್ಮ ಪ್ರಾರ್ಥನೆಯನ್ನು ಗ್ರಹಿಸ್ತಾರೆ. ನಮ್ಮ ಪ್ರಾರ್ಥನೆಯನ್ನು ಅಲಕ್ಷ್ಯ ಮಾಡುವುದಿಲ್ಲ ಎಂಬುದಕ್ಕೆ ಇದು ಬಹಳ ದೊಡ್ಡ ನಿದರ್ಶನ. ಯಾಕಂದರೆ ತನ್ನ ಮಂದಿರದಲ್ಲಿ, ಆತನ ಆಲಯದಲ್ಲಿ ನನ್ನ ಶಬ್ದವನ್ನು ಕೇಳಿ, ನನ್ನ ಪ್ರಾರ್ಥನೆಯ ವಿಜ್ಞಾಪನೆಯನ್ನು ಕೇಳಿ, ನನ್ನ ಮನವಿಯನ್ನು ಕೇಳಿ, ನನ್ನ ಸಮಸ್ಯೆಯನ್ನು ಕೇಳಿ, ನನ್ನ ಕೂಗನ್ನು ಕೇಳಿ, ನನ್ನ ಕಣ್ಣೀರನ್ನು ನೋಡಿ, ನನ್ನ ಹೃದಯದ ಆವೇದನೆಯನ್ನು ಗ್ರಹಿಸಿ ದೇವರು ಅಲಕ್ಷ್ಯ ಮಾಡಲಿಲ್ಲ. ನಮ್ಮ ದೇವರು ಅಲಕ್ಷ್ಯ ಮಾಡುವಂಥವರಲ್ಲ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಕೋಟಿ ಸ್ತೋತ್ರಪ್ಪ. ನೀವು ಅಲಕ್ಷ್ಯ ಮಾಡುವವರಲ್ಲ, ನಮ್ಮ ಪ್ರಾರ್ಥನೆಗೆ ಕಿವಿಗೊಡುವವರು ದೇವರೇ. ಅಪ್ಪ, ಯಾರ್ಯಾರು 7 ಲ್ಯಾಬ್ ಚಾನಲನ್ನು ನೋಡ್ತಾ ಇದ್ದಾರೋ ಅವರೆಲ್ಲರನ್ನು ನಿಮ್ಮ ಕರಗಳಿಗೆ ಒಪ್ಪಿಸ್ತೀನಪ್ಪ. ದೇವರೇ,
ಅವರ ಪಾಪಗಳನ್ನು ಮನ್ನಿಸು. ನಿಮ್ಮ ರಕ್ತದಿಂದ ಸ್ವಾಮಿ ಗುಣ ಮಾಡು, ಸುಖ ಕೊಡು, ಕುಟುಂಬಗಳಲ್ಲಿ ಸೌಖ್ಯ ಕೊಡು, ಸಮಾಧಾನ ಕೊಡು. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ.